ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಹೊಸ ಥರದ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಯಾವುದಕ್ಕಾದರೂ ಮಾಡ್ಕೋಬೋದು. ಮಕ್ಕಳಿಗೆ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ತುಂಬ ಈಸಿನೂ ಮತ್ತು ಟೇಸ್ಟಿಯಾಗಿರುವಂಥ ರೆಸಿಪಿ. ಇದನ್ನು ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರ. ಒಮ್ಮೆ ಟ್ರೈ ಮಾಡಿ ನೋಡಿ. ನಾನಿಲ್ಲಿ 1 ಬಟ್ಲಾಗಷ್ಟು ಸೋಸಿಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಆಶೀರ್ವಾದ ಆಟ ತೊಗೋಬೋದು ಅಥವಾ ಆಶೀರ್ವಾದ ಮಲ್ಟಿಗ್ರೇನ್ ಆಟ ಯಾವುದನ್ನಾದ್ರೂ ತೊಗೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗಷ್ಟು ಜೀರಿಗೆ ಪುಡಿಯನ್ನು ಹಾಕ್ತಾ ಇದ್ದೀನಿ. ಇದು ಹುರಿದಿರುವ ಜೀರಿಗೆ ಪುಡಿ. 1 ಸ್ಪೂನ್ ಆಗಷ್ಟು ಗರಂ ಮಸಾಲ, 1 ಸ್ಪೂನ್ ಆಗಷ್ಟು ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ. ಇದರ ಟೇಸ್ಟ್ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ. ಅರ್ಧ ಸ್ಪೂನ್ ಆಗಷ್ಟು ಅಜ್ವಾನ, ಅದನ್ನು ಈ ರೀತಿ ಕೈಯಲ್ಲಿ ಕ್ರಷ್ ಮಾಡಿ ಹಾಕೊಂಡ್ರೆ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಆಗಷ್ಟು ಕಸೂರಿ ಮೆಂತಿ, ಅದನ್ನು ಕ್ರಷ್ ಮಾಡಿ ಹಾಕೊಂಡ್ರು. ನಾನಿಲ್ಲಿ 2 ಮೀಡಿಯಮ್ ಸೈಜ್ದ ಪೊಟ್ಯಾಟೋನ ಕುದಿಸ್ಕೊಂಡ್ಬಿಟ್ಟು ಗ್ರೇಟ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ಸ್ಮ್ಯಾಶ್ ಮಾಡಿನೂ ಹಾಕ್ಬೋದು. ಅದು ಯಾವುದೇ ರೀತಿ ದಪ್ಪ ಪೀಸ್ಗಳು ಉಳಿದೇ ಥರ ಸ್ಮ್ಯಾಶ್ ಮಾಡಿ ಹಾಕ್ರಿ. ಈಗ ಇದನ್ನು ಮಿಕ್ಸ್ ಮಾಡೋಣ. ನೀವಿಲ್ಲಿ ಬೇಕಂದರೆ 2 ಸ್ಪೂನ್ ಆಗಷ್ಟು ಉಪ್ಪಿಟ್ಟು ರವೆಯನ್ನು ಹಾಕ್ಬೋದು. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ, ಪೊಟ್ಯಾಟೊ ಜೊತೆ ಮಿಕ್ಸ್ ಆಗಿ ಈ ರೀತಿ ಬೈಂಡ್ ಆಗ್ತದೆ. ನಾನಿಲ್ಲಿ 1 ಬೌಲಾಗಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಹಾಲು ಹಾಕೋದ್ರಿಂದ ತುಂಬಾ ಸಾಫ್ಟ್ ಬರ್ತವೆ. ನೀವು ತುಂಬ ಹಾಲು ಬೇಡ ಅಂದ್ರೆ ಇಲ್ಲೇನು ಜಾಸ್ತಿ ಹಾಲು ಹೊತ್ತಲ್ಲ, 1 ಬೌಲ್ನಲ್ಲಿ ನಾವು ಕಲಸಿ ಹಿಟ್ಟನ್ನು ರೆಡಿ ಮಾಡ್ಕೋಬೋದು. ಇಲ್ಲಾಂದ್ರೆ 4 ಸ್ಪೂನ್ ಆಗಷ್ಟು ಹಾಲನ್ನು ಹಾಕಿ ಮಿಕ್ಕಿದ್ದನ್ನು ನೀರು ಹಾಕಿನೂ ಕಲಸಿ ರೆಡಿ ಮಾಡ್ಕೋಬೋದು. ಸ್ವಲ್ಪ ಎಣ್ಣೆ ಹಾಕಿ ಕಲಸಿ ರೆಡಿ ಮಾಡ್ಕೊರಿ, ಒಮ್ಮೆಲೆ ಹಾಕಬೇಡ್ರಿ. ಆದರೆ ಹಾಲು ಹಾಕಿದ್ರೆ ತುಂಬಾ ಸಾಫ್ಟ್ ಬರ್ತವ್ರಿ. ನೋಡು, ಹಿಟ್ಟನ್ನು ನಾನು ತುಂಬ ಗಟ್ಟಿನೂ ಕಲಸಿಲ್ಲ, ತುಂಬ ಸಾಫ್ಟನ್ನು ಕಲಸಿಲ್ಲ. ಆ ರೀತಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಮುಚ್ಚಿ 10 ನಿಮಿಷ ಹಿಟ್ಟು ನೆನೆಯಕ್ಕೆ ತೆಗೆದಿಡ್ತಾ ಇದ್ದೀನಿ ರೀ. ನೋಡಿ, 10 ನಿಮಿಷ ಆಗಿದೆ. ಹಿಟ್ಟನ್ನು ತುಂಬಾ ಸಾಫ್ಟಾಗಿ ನೆಂದದೆ. ಇನ್ನೊಂದು ಸ್ವಲ್ಪ ನಾನು ಕೈಯಿಂದ ನಾದ್ಕೊಂಡು ಸಾಫ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಹಿಟ್ಟು ಚೆನ್ನಾಗಿ ನೆನೆದದ್ರಿ ಮತ್ತು ತುಂಬಾ ಸಾಫ್ಟು ಆಗಿದೆ. ನೋಡಿ, ಈ ಥರ ಹಿಟ್ಟು ಇರಬೇಕು ರೀ. ಇದನ್ನೊಂದು ಸ್ವಲ್ಪ ಹೊತ್ತು ಸೈಡಿಗೆ ಇಡ್ತಾಯಿದ್ದೀನಿ. ಇದನ್ನು ನಿಮ್ಗೆ ಲಟ್ಟಿಸಿ ತೋರಿಸ್ತೀನಿ ರೀ. ನೋಡಿ, ನಾನು ಇದು ಗ್ಯಾಸ್ ಕಟ್ಟಿ ಮೇಲೇ ಕ್ಲೀನಾಗಿದೆ, ಅಲ್ಲೇನೆ ಲಟ್ಟಿಸಿ ತೋರಿಸ್ತೀನಿ. ಇಲ್ಲ ನೀವು ಚಪಾತಿ ಮಾಡೋ ತಗಡ ಮೇಲೇನೂ ಲಟ್ಸ್ಕೊಬೋದು. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ಇಷ್ಟನ್ನೇ ಮಾಡ್ಕೋತಿದ್ದೀನಿ ನಾನು ಪೂರಿ ಸೈಜಿಗೆ. ತುಂಬ ದೊಡ್ಡನೂ ಬೇಡ, ತುಂಬ ಚಿಕ್ಕನೂ ಬೇಡ, ಒಮ್ಮೆಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದಕ್ಕೊಂದು ಸ್ವಲ್ಪ ಈಗ ಗೋಧಿ ಹಿಟ್ಟನ್ನು ಹಚ್ಚೋಣ್ರಿ. ಹಚ್ಚಿ ಇದನ್ನು ಲಟ್ಸೋಣ್ರಿ. ತುಂಬ ತೆಳುವೂ ಬೇಡ, ತುಂಬ ದಪ್ಪನೂ ಬೇಡ, ಆ ಥರ ಲಟ್ಸ್ಕೊಳ್ಳೋಣ್ರಿ. ಇಲ್ಲಿ ನೋಡಿ, ನಾನು ತೋರಿಸ್ತಾ ಇದ್ದೀನಿ. ತುಂಬ ತೆಳುವೂ ಲಟ್ಸಿಲ್ಲ, ತುಂಬ ದಪ್ಪನೂ ಲಟ್ಸಿಲ್ಲ, ಆ ಥರ ಲಟ್ಸ್ಕೊಳ್ತಾ ಇದ್ದೀನಿ. ಲಟ್ಸಿದ್ದೀನಿ. ಈಗ ಇನ್ನೊಂದನ್ನು ನಿಮ್ಗೆ ಲಟ್ಟಿಸಿ ತೋರಿಸ್ತೀನಿ ರೀ. ಈಗ ನಾರ್ಮಲ್ ಪುರಿ ಅಂದ್ರೆ ಅದರಲ್ಲಿ ಏನು ಫ್ಲೇವರ್ ಟೇಸ್ಟ್ ಇರಲ್ಲ. ಇದರಲ್ಲಿ ಎಲ್ಲ ಹಾಕಿರೋದ್ರಿಂದ ಮತ್ತು ಗೋಧಿ ಹಿಟ್ಟು ಹಾಕಿ ಮಾಡಿರೋದ್ರಿಂದ ತುಂಬಾ ಟೇಸ್ಟ್ ಇರ್ತವೆ ರೀ. ನೋಡಿ, ಒಮ್ಮೆಲೆ ನಾನು ಎಲ್ಲವನ್ನು ಲಟ್ಟಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಮತ್ತು ಆಲ್ರೆಡಿ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ. ನೋಡ್ರಿ, ಎಣ್ಣೆ ಕಾಯ್ದದ. ಹೈ ಫ್ಲೇಮಲ್ಲಿ ಇಟ್ಟನೆ ಕರೀರಿ, ಅಂದರೆ ತುಂಬ ಎಣ್ಣೆನೂ ಹಿಡಿಯಲ್ಲ. ಪುರಿ ಯಾವಾಗಲೂ ಹೈ ಫ್ಲೇಮಲ್ಲಿ ಇಟ್ಟನೆ ಕರಿಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬಂದೈತ್ರಿ ಪುರಿ. ಕಸೂರಿ ಮೆಂತಿ ಫ್ಲೇವರು ಈ ಪುರಿಯಲ್ಲಿ ತುಂಬಾ ಚೆನ್ನಾಗಿರ್ತದೆ ರೀ. ಪೊಟ್ಯಾಟೊ ಹಾಕೋದ್ರಿಂದ ತುಂಬ ಸಾಫ್ಟೂ ಬಂದಿರ್ತಾವೆ. ನೋಡಿ, ಇನ್ನೊಂದನ್ನು ಕರೆದು ತೋರಿಸ್ತೀನಿ. ಈ ಪುರಿಯನ್ನು ನೀವು ಬಿಸಿ ಬಿಸಿ ಹಾಗೇನೂ ತಿನ್ಬೋದು,
ಅಥವಾ ರಾಯ್ತಾ ಜೊತೆನೂ ತಿನ್ಬೋದು, ಕೊಬ್ಬರಿ ಚಟ್ನಿ ಜೊತೆನೂ ತಿನ್ಬೋದು. ಮಕ್ಕಳಂತೂ ಹಾಗೇ ತಿಂತಾರೆ. ನೋಡಿರಿ ಬಿಸಿ ಬಿಸಿ ಪೂರಿ ಈಗ ರೆಡಿ ಆಗ್ಯಾವ್ರಿ. ನೀವು ಇದನ್ನು ರಾಯ್ತಾದ ಜೊತೆನೂ ತಿನ್ಬೋದು, ಕೊಬ್ಬರಿ ಚಟ್ನಿ ಜೊತೆನೂ ತಿನ್ಬೋದು. ಈ ರೆಸಿಪಿ, ಈ ಬ್ರೇಕ್ಫಾಸ್ಟು ನಿಮಗೆ ಲೈಕ್ ಆಗಿತ್ತಂದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ.